ಇಂದಿನ ರಾಜ್ಯ ಸರ್ಕಾರದ ವೈಖರಿ ಹೇಗಿದೆ ಅಂದರೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದಂತಾಗಿರುವಂಥದ್ದು. ಅಂದರೆ ಒಂದು ಕಡೆ ರಾಜಕಾರಣಿಗಳು ಸರ್ಕೊಂಡ್ಬಿಟ್ರು, ಇನ್ಯಾರು ಹಗಲು ರಾತ್ರಿ ಕೆಲಸ ಅಂತ ಪೊಲೀಸರಿಗೆ ಈಗ ತಲೆದಂಡ ಮಾಡುವಂಥ ವ್ಯವಸ್ಥೆ ಆಗಿರುವಂಥ ಈ ಬಗ್ಗೆ ಮಾತಾಡಲಿಕ್ಕೆ ಸಾರ್ವಜನಿಕರಿದ್ದಾರೆ. ಅವ್ನು ಮಾತಾಡ್ತಾ ಹೋಗ್ತೀನಿ. ಈ ಪ್ರಮುಖವಾಗಿ ಹೇಳೋದು ಅಂತಂದರೆ ಪೊಲೀಸರು ಹಗಲು ರಾತ್ರಿ ಕೆಲಸ ಮಾಡಿದ್ರು. ಒಂದು ಕಡೆ RCB ಗೆದ್ದು ಖುಷಿ ಆದರೆ ಈಗ ಜೀವ ಹೋಗಿರುವಂಥ ಏನು ಹೇಳ್ತೀರಿ ಬಗ್ಗೆ? ಇದು ರಾಜ್ಯ ಸರ್ಕಾರದ ವೈಫಲ್ಯ ಅಂತ ಹೇಳ್ತೀನಿ. ಡಾಕ್ಟರ್ ಪರಮೇಶ್ವರ್ ಜಿ ಅವರು ಮೊದಲೇ ಅವರೆಲ್ಲವನ್ನು ತಯಾರಿ ಮಾಡ್ಕೋಬೇಕಾಗಿತ್ತು. ಆದರೆ ಅವರ ಕಾರ್ಯವೈಖರಿ ನೋಡಿದ್ರೆ ಇಂಥ ಲಜ್ಜೆಗೆಟ್ಟ ಸರ್ಕಾರ ಇರೋದ್ರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ. ಈ ಸರ್ಕಾರವನ್ನು ಆದಷ್ಟು ಬೇಗ ತೆಗೆದುಹಾಕಿ ಮುಂದಿನ ನಮ್ಮ BJP ಸರ್ಕಾರ ಬಂದರೆ ಎಲ್ಲರಿಗೂ ನ್ಯಾಯವನ್ನು ಒದಗಿಸುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೂ ಚೆನ್ನಾಗಿ ಮಾತಾಡ್ತಾ ಹೋಗ್ತೀನಿ. ಸರಿ, ಹೇಳ್ತೀನಿ, ಏನು ಹೇಳ್ತೀರಿ ಈ ಬಗ್ಗೆ? ಈಗ ಸರ್ಕಾರದವರು ಇದನ್ನು ತರಾತುರಿಯಲ್ಲಿ ಮಾಡಲಿಕ್ಕೆ ಹೋಗಿ ಮುಗ್ಧ ಮಕ್ಕಳ ಜೀವ ತೆಗೆದುಕೊಂಡಿದ್ದಾರೆ. ಇವರು ಮುಂದೆ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಆ ಕಾರ್ಯಕ್ರಮ ಭಾಳ ತರಾತುರಿಯಲ್ಲಿ ಮಾಡಿದರು. ಇನ್ನೂ ಒಂದಿನ ಲೇಟಾಗಿ ಮಾಡಿ ವ್ಯವಸ್ಥಿತವಾಗಿ ಮಾಡಿದರೆ ನಮ್ಮ ರಾಜ್ಯಕ್ಕೆ ಒಂದು ಹೆಸರು ಬರ್ತಿತ್ತು ಅಂತ ಅನ್ಕೊಂಡು ರಾಜಕಾರಣಿಗಳ ಸರ್ಕೊಂಡ್ಬಿಟ್ಟು ಸೈಡ್ಗೆ ಈಗ ಪೊಲೀಸರ ತಲೆದಂಡ ಇರುವಂಥದ್ದು ಈ ಬಗ್ಗೆ ಹೇಳ್ತೀರಿ ಸರ್? ನಿಜವಾಗಲೂ ದೇಶದಲ್ಲಿ ತಲೆ ತಗ್ಗಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಇವತ್ತು ಏನೂ ತಪ್ಪು ಮಾಡದಂಥ ತಮ್ಮ ಕರ್ತವ್ಯದಲ್ಲಿ ನಿರತರಾಗಿ ತಮ್ಮ ಸುಮಾರು 4-5 ಲಕ್ಷ ಜನಕ್ಕೆ ಸುಮಾರು 1500 ಪೊಲೀಸರು ಏನು ಮಾಡಬೇಕು? ಹಾಗಾಗಿ ನೀ ಹೇಳ್ದಂಗೆ ಎತ್ತಿಗೆ ಜ್ವರ ಬಂದರೆ ಎಮ್ಮಿಗೆ ಬರಿ ಹಾಕ್ದ ಅನ್ನಂಗೆ ಈ ನಾಚಿಕೆಗೇಡ ಸರ್ಕಾರ ತಾವು ತಮ್ಮ ತಲೆ ಮೇಲನ್ನು ಹಾಕೊಳ್ಳಾರ್ದ ಅಧಿಕಾರಿಗಳನ್ನು ಬಲಿ ಕೊಟ್ಟರು. ಅವರಿಗೆ ನಾಚಿಕೆ ಆಗಬೇಕು. ಸನ್ಮಾನ್ಯ ಪರಮೇಶ್ವರ್ ಅವ್ರ ಗೃಹ ಮಂತ್ರಿಗಳು, ನನಗೇನು ಅವರು ಗೃಹ ಮಂತ್ರಿ ಅದಕ್ಕಂತ ಶಿಕ್ಷಣ ಮಂತ್ರಿ ಆಗಿದ್ರೆ ಪಾಠ ಹೇಳಕ್ಕೆ ಚಲೋ ಆಗ್ತದೆ ಅನ್ನೋ ಅನ್ಸ್ತತಿ. ಕೂಡಲೇ ಅದ್ರ ಜೊತೆಗೆ DK ಶಿವಕುಮಾರ್ ಅವರು ಅಗ್ರಿ ಪೋಸ್ ಕೊಡ್ತಾ ಇದ್ದಾರೆ. ಅದು IPL ಅದೇನು ಕಾಂಗ್ರೆಸ್ಸಿಂದು ಅಲ್ಲ, BJPದಲ್ಲ. ನೀವು ಹೋಗಿ ಪೋಸ್ ಕೊಡೋ ಅಂತಾನೆ ಐತಿ. 11 ಮಂದಿಯನ್ನು ಬಲಿ ತಗೊಂಡು ಅವರ ಸಾವಿನ ಜೊತೆಗೆ ಅವ್ರ ದುಃಖದ ಜೊತೆಗೆ ನಿಮ್ಮ ಸಂಭ್ರಾಚನೆ ಇದು ಯಾವನೇ ರೀ? ಹಾಗಾಗಿ ಕೂಡಲೇ ನಿಮಗೆ ರಜೆ ಕೊಡಬೇಕು. ನಿಮಗೆ ನೈತಿಕತೆ ಇಲ್ಲ, ನೈತಿಕತೆ ಹೊಡೆಯುತ್ತೆ ರಜೆ ಕೊಡಬೇಕು. ನಿಮಗೆ ಮುಂದುವರಿಸೋಕ್ಕೆ ಯಾವುದೇ ಹಕ್ಕಿಲ್ಲ ಅಂತ ಹೇಳಿ ಈ ಮೂಲಕ ಸಾರ್ವಜನಿಕರ ಪರವಾಗಿ ಆಗ್ರಹಪಡಿಸುತ್ತೇನೆ. ಈಗ ಪ್ರಮುಖವಾಗಿ ಆಗಿರುವಂಥ ಘಟನೆ ಏನಂತಂದರೆ ಒಂದು ಎಮ್ಮೆ ಜ್ವರ ಅನ್ನೋ ಲೆಕ್ಕಕ್ಕೆ ಹೋಗಿದೆ. ಈಗ ಅಧಿಕಾರ ಚುಕ್ಕಾಣಿ ಇದೆ ಅಂದ ತಕ್ಷಣ ಅಧಿಕಾರಿಗಳನ್ನ ಬಳಕೆ ಮಾಡಿಕೊಂಡು ಅವ್ರು ಸಸ್ಪೆಂಡ್ ಮಾಡೋ ವ್ಯವಸ್ಥೆ ಈ ಬಗ್ಗೆ ಏನು ಹೇಳ್ತೀರಿ? ಯಾರೋ ಪಾಪ ಮಾಡಿದ ಯಾರೋ ಅನುಭವಿಸ್ದಂಗೆ ಐತಿ. ಇವರ ದುರ್ಬುದ್ಧಿ ಆಮೇಲೆ ಇವ್ರದ್ದು ತಲೆ ಇರುವಂಥ ಏನದು ಕೆಟ್ಟ ಬುದ್ಧಿಗೆ ಈ ಬಲಿಪಶು ಆಗೋದು ಅಮಾಯಕ ಅಧಿಕಾರಿಗಳು ಸರ್ಕಾರ. ಈಗ ಏನಲ್ಲಿ ಏರ್ಪೋರ್ಟ್ಗೆ ಹೋಗಿ ಅವರು ಸ್ವಾಗತ ಮಾಡಲಿಕ್ಕೆ ಏನು ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ ಇವರಿಗೆ. ಆಮೇಲೆ ಸುಮಾರು ಸ್ಟೇಡಿಯಂ ಕರ್ಕೊಂಬಂದು ಆ ಥರ ಅದ್ದೂರಿ ಮಾಡೋಂಥ ಅವಶ್ಯಕತೆ ಇದ್ದಿದ್ದಿಲ್ಲ ಅದು. ಈಗ ಇನ್ನೊಂದು IPL ಬಗ್ಗೆ ಹೇಳ್ಬೇಕಂದ್ರೆ ಈಗ ರಣಜಿ ಟ್ರೋಫಿ ಅದು ನಮ್ಮ ಪ್ಯೂರ್ಲಿ ನಮ್ಮ ರಾಜ್ಯದಾಗಿರುತ್ತೆ ರಣಜಿ ಟ್ರೋಫಿ. ಈಗ ಇಷ್ಟೊಂದು ರಣಜಿ ಟ್ರೋಫಿ ಗೆದ್ದಾಗ ಒಮ್ಮೆ ಮಾಡಲಿಲ್ಲ ಇವರು. ಈಗ ರೋಹಿತ್ ಶರ್ಮಾ ಅವರ ಇವರು ಪಂದ್ಯ ಇದ್ದಾಗ ಅವ್ರ ಕ್ಯಾಪ್ಟನ್ಶಿಪ್ ಮೊನ್ನೆ ವರ್ಲ್ಡ್ ಕಪ್ ಗೆದ್ದಾರೆ. ಅವಾಗ ನಮ್ಮ ಭಾರತ ಟೀಮ್ಗೆ ಕರ್ಕೊಂಡು ಮಾಡ್ಬೇಕು. ಇದೇನು ಅಂಥದ್ದೇನು ದೊಡ್ಡ ಇದು ವಿಷಯ ಇದ್ದಿದ್ದಿಲ್ಲ. ಇಷ್ಟೊಂದು ಅದ್ದೂರಿ ಮಾಡಿ ಇವತ್ತು ಆದಂಥ ಸಾವು ನೋವಿಗೆ ಈ ಕರ್ನಾಟಕ ಸರ್ಕಾರ, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವರೇ ನೇರ ಹೊಣೆಗಾರರು. ಅನಾವಶ್ಯಕಿಲ್ಲ ಸರ್ಕಾರನ ಅಧಿಕಾರಗಳು ನಡೆಸೋಂಗಿಲ್ಲ. ಪೊಲೀಸ್ ಅಧಿಕಾರಿಗಳು ಸರ್ಕಾರಕ್ಕೆ ಯಾವುದೇ ರೀತಿ ಇದು ಕೊಡೋಂಗಿಲ್ಲ ಡೈರೆಕ್ಷನ್ಸ್. ಅವ್ರೂ ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಜನದಟ್ಟಣೆ ಸೇರಿನವ್ರಲಿಂತರ ಅಲ್ಲಿ ಏನಾದರೂ ದುರ್ಘಟನೆ ಆಗೋ ಸಂಭವ ಇರ್ತೈತಿ. ಅದಕ್ಕೆ ಯಾವುದೇ ಕಾರಣಕ್ಕೂ ಅಂಥದ್ದು ಮಾಡೋದು ಬೇಡ. ಅದೇನು ಪ್ಯೂರ್ಲಿ ಇದು ದುಡ್ಡಿಂದಿದ್ದು. IPL ಅಂದರೆ ಒಬ್ಬ ನೋಡಿ ಶಾರುಖ್ ಖಾನ್ ಅವ ಕೋಲ್ಕತ್ತಾ ನೈಟ್ ರೈಡರ್ಸ್ ಮಾಲಕ. ಅವ ಹುಟ್ಟಿದ್ದು ದಿಲ್ಲಿ, ಇದ್ದಿದ್ದು ಬಾಂಬೆ, ಅವ ಮಾಲಕ್ ಆಗಿದ್ದಲ್ಲಿ. ಸೊ ಒಂದು ಫ್ರಾಂಚೈಸಿ ಮಾಲಕತ್ವ ಹಿಡಿದು ಆಟಗಾರ ಹಿಡಿದು ಎಲ್ಲಕ್ಕೂ ದುಡ್ಡಲ್ಲಿ ಇವು ನೋಡಬೇಕಂತ ಪ್ರೇಕ್ಷಕರು ಕೂಡ ದುಡ್ಡು ಕೊಟ್ಟ ನೋಡ್ಬೇಕು. ಇವತ್ತು ಮೊಬೈಲ್ ಈಗ ಮುಂದ್ಗಡೆಗೆ ಹೇಳ್ತೀನಿ ನಾವು, ಈಗ ಕರೋನಾ ರೂಲ್ಸು ಇಲ್ಲಿಗೆ ಅನ್ವಯವಾಗಲಿಲ್ವಾ ಅಂತ? ಖಂಡಿತವಾಗ್ಲೂ ಕರೋನಾ ರೂಲ್ಸ್ ಅನ್ವಯ ಆಗುತ್ತೆ. ಸ್ವತಂತ್ರ ಭಾರತದ ರಾಜಕೀಯ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅತ್ಯಂತ ನಿರ್ದಯಿ ಸರ್ಕಾರ ಅಂತಂದು ಹೇಳಿದರೆ ಸಿದ್ದರಾಮಯ್ಯನವರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬೋದು. ತಮ್ಮ ರಾಜಕೀಯ ತೆವಲಿಗೋಸ್ಕರ ಕಾರ್ಯಕ್ರಮನ ಅಪ್ರಬುದ್ಧವಾಗಿ ಆಯೋಜನೆ ಮಾಡಿ 11 ಅಮಾಯಕ RCB ಅಭಿಮಾನಿಗಳ ಸಾವಿಗೆ ಕಾರಣ ಆಗಿದ್ದರೂ ಸಹಿತ ಇದನ್ನು ರಾಜಕೀಯ ಪ್ರತಿನಿಧಿಗಳು ಯಾರೂ ಸಹಿತ ಜವಾಬ್ದಾರಿ ಹೊತ್ಕೊಳ್ಳಾರ್ದೇ ಹಗಲು ರಾತ್ರಿ ದುಡ್ತಕ್ಕಂಥ ಪೊಲೀಸ್ ಇಲಾಖೆ ಅಧಿಕಾರಿಗಳ ಮೇಲೆ ಅವ್ರ ಮೇಲೆ ಅದನ್ನು ಅಪಾದನೆಯನ್ನು ಹೊರಿಸಿ ಅವ್ರನ್ನ ಇವತ್ತು ಸಸ್ಪೆಂಡ್ ಮಾಡಿದೆ ಸರ್ಕಾರ. ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಬ್ಬಿಬ್ಬರು IPS ಅಧಿಕಾರಿಗಳು, PSIಗಳು, ACP ಅವರು ಯಾವುದಾದ್ರೂ ಸರ್ಕಾರದ ಅಧೀನದಲ್ಲಿ ಸಸ್ಪೆಂಡ್ ಆಗಿದ್ದಾರೆ ಅಂತಂದು ಹೇಳಿದರೆ ಇದು ಕಳಂಕ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತೆ. ಮಾನ್ಯ ಸಿದ್ದರಾಮಯ್ಯ ನಾನು ಪ್ರಶ್ನೆ ಮಾಡಲಿಕ್ಕೆ ಕೇಳ್ತೇನೆ. ಒಂದು ಸಣ್ಣ ಕಾರ್ಯಕ್ರಮ ಆಯೋಜನೆ ಮಾಡಬೇಕಂತ ಹೇಳಿದ್ರೆ ಪೊಲೀಸ್ ಇಲಾಖೆ 10 ಸಭೆಗಳನ್ನು ಮಾಡುತ್ತೆ. ಅಂಥದ್ರಲ್ಲಿ 18 ವರ್ಷಗಳ ನಂತರ RCB ಕಪ್ಪನ್ನು ಗೆದ್ಕೊಂಡ್ಬಂದ ನಂತರ ಮೆರವಣಿಗೆ ಮಾಡಬೇಕಂತ ಹೇಳಿದ್ರೆ ಪೊಲೀಸ್ ಇಲಾಖೆಗೆ ತನ್ನದೇ ಆದ ಜವಾಬ್ದಾರಿ ಇರುತ್ತೆ. ಆದರೆ ಪೊಲೀಸ್ ಇಲಾಖೆಯ ಸೂಚನೆಗಳನ್ನು ಧಿಕ್ಕರಿಸಿ ತಮ್ಮ ಮೊಮ್ಮಕ್ಕಳು, ತಮ್ಮ ಮೊಮ್ಮಕ್ಕಳು, ತಮ್ಮ ಸೆಲ್ಫಿ ಹುಚ್ಚಿಗೋಸ್ಕರ 11 ಜನರೇನು ಬಲಿ ಕೊಟ್ಟಿದ್ದಾರಲ್ಲ, ಈ ಕಣ್ಣೀರು ರಾಜ್ಯದ ಮುಖ್ಯಮಂತ್ರಿಗಳು ತಲುಪುತ್ತೆ. ಈ ಪ್ರಕರಣದ ಪ್ರಮುಖ A1 ಆರೋಪಿ ಅಂತ ಹೇಳಿರೋದು ಸಿದ್ದರಾಮಯ್ಯನವರು, A2 ಆರೋಪಿ ಅಂತ ಹೇಳಿರೋದು DK ಶಿವಕುಮಾರ್, 3ನೇ ಆರೋಪಿ ಅಂತ ಹೇಳಿದ್ರೆ ಪರಮೇಶ್ವರ್. ತಮಗೆ
ಕಿಂಚಿತ್ತ ಏನಾದರೂ ಮಾನವೀಯತೆ ಮನುಷ್ಯತ್ವ ಅನ್ನೋದು ಏನಾದರೂ ಇತ್ತು ಅಂತ ಹೇಳಿದ್ರೆ ಈ ಸಾವಿನ ಹೊಣೆಯನ್ನು ಹೊತ್ತು ಇದಕ್ಕೆ ರಾಜಕೀಯ ಹತ್ಯೆ ಅಂತ ನಾವು ಕೂಡ ಕರಿಬೋದು. ಅಮಾಯಕರ ಹತ್ಯೆ ಅಷ್ಟೇ ಅಲ್ಲ, ಇದು ರಾಜಕೀಯ ಪ್ರೇರಿತ ಹತ್ಯೆ ಅಂತಲೂ ಕೂಡ ನಾವು ಕರಿಬೋದು. ಏನು ತಮ್ಮ ರಾಜಕೀಯ ತೆವಲಿಗೋಸ್ಕರ ಏನೋ ಬಲಿ ಕೊಟ್ಟಿದ್ದಾರೆ, ಅದರ ರಾಜಕಾರಣದ ಆ ಹತ್ಯೆ ಪ್ರಮುಖ ಆರೋಪಿಗಳು ಇವರು 3 ಜನ. ನ್ಯಾಯಾಂಗ ಇವರು ತಾವೇನು ಹೇಳ್ತೀರಿ ಸರ್, ತಾವೇನು ಹೇಳ್ತೀರಿ? ಸರ್, ಇದು ಒಂದು ಕಾರ್ಪೊರೇಟರ್ ಕಂಪ್ನಿಯ ಕ್ರಿಕೆಟ್, ಒಂದು ಭಾರತ ಅಥವಾ ಇತರೆ ದೇಶದ ವಿರುದ್ಧ ಆಡಿದಂಥ ಕ್ರಿಕೆಟ್ ಅಲ್ಲ. ಇದನ್ನು ಇಷ್ಟೊಂದು ಅದ್ಧೂರಿಯಾಗಿ ವೈಭವೀಕರಿಸತಕ್ಕಂಥ ಅವಶ್ಯಕತೆ ರಾಜ್ಯ ಸರ್ಕಾರಕ್ಕಿಲ್ಲ. ಅನಂತರ ಅವತ್ತು ಬೆಳಗ್ಗೆ 4 ಗಂಟೆವರೆಗೂ ಪೊಲೀಸ್ ಇಲಾಖೆ ಎಲ್ಲ ಬೆಂಗಳೂರಿನಲ್ಲಿ ಶಾಂತತೆಯನ್ನು ಕಾಪಾಡಿದೆ. ಮರುದಿವಸ ಇವ್ರು ಮತ್ತೆ ಅವರಿಗೆ ಕರ್ತವ್ಯದ ಹೊಣೆ ಹೊರಿಸ್ತಾರಂದ್ರೆ ಇವರಾದ್ರೆ ಮಾಡ್ತಾರೇನ್ರಿ? ಇವ್ರ ಮಕ್ಕಳು ಮೊಮ್ಮಕ್ಕಳಿಗೆ 30-40 ಮಂದಿ ಸೆಕ್ಯೂರಿಟಿ ಕರ್ಕೊಂಬಂದು ವಿಧಾನಸೌಧದಾಗ ಅವ್ರು ಕೂಡ ಸೆಲ್ಫಿ ತೆಗಿಸ್ಕೊಂತಾರ. ಲಕ್ಷ ಗಂಟ್ಲೆ ಸೇರಿದಂಥ ಜನಸಾಮಾನ್ಯರ ಪ್ರಾಣದ ಹಂಗೆ ಇವ್ರಿಗೆ ಗೊತ್ತಿರಲಿಲ್ಲ, ಅವ್ರ ಪ್ರಾಣ ಹೋಗುತ್ತೆ ಅನ್ನೋದು ಇವ್ರಿಗೆ ಗೊತ್ತಿರಲಿಲ್ಲ. ಪೊಲೀಸ್ ಇಲಾಖೆ ಹೇಳಿದರೂ ಕೂಡ ನಮಗೆ ಸೆಕ್ಯೂರಿಟಿ ಕೊಡೋಕ್ಕಾಗಿಲ್ಲ ಅಂದರೂ ಕೂಡ ಇವರು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ರಾಜಕೀಯ ಲಾಭಕ್ಕಾಗಿ ಈ ಒಂದು ಮೆರವಣಿಗೆ ಆಗಲಿ ಇದೊಂದಾಗಲಿ ಮಾಡಿದ್ದು ಅತ್ಯಂತ ತಪ್ಪು. ನಂತರ ಆ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣ ಫ್ರೀ ಅಂತಿತ್ತಿಲ್ಲ, ಬೆಳಗ್ಗಿಂದ ಗೇಟ್ ತೆಗೆದಿದ್ದು ಇವ್ರ ಅಪ್ಪನ ಮನೆ ಗಂಟೆ ಏನೋಕ್ಕಿತ್ತು. ಸಾರ್ವಜನಿಕರು ಯಾಕಲ್ಲಿ ಗೇಟ್ನಲ್ಲಿ ಕಾಯ್ಕೊಂತ ನಿಲ್ಬೇಕಾಯ್ತು ಸರ್? ಇವರು ನೋಡಿದ್ರೆ ಅವ್ರು ಸಾರ್ವಜನಿಕರು ನುಗ್ಗದಾಗ ಆ ಗೇಟನ್ನು ಓಪನ್ ಮಾಡ್ತಾರೆ, ಹಿಂದಿಂದ ಜನ ದುಡ್ತಾರೆ. ಎಷ್ಟೋ ಮಂದಿ ಅಮಾಯಕರು 11 ಮಂದಿ ಪ್ರಾಣ ಹೋಯ್ತಲ್ಲ, ಯಾರು ಕೊಡೋರು? ಈಗ ಲಕ್ಷ ಗಂಟ್ಲೆ 10 ಲಕ್ಷ ಕೊಡ್ತೀನಿ, 20 ಲಕ್ಷ ಕೊಡ್ತೀನಿ, ಆ ಮಕ್ಕಳು ಜೀವ ತಂದು ಕೊಡೋಕೆ ಸಾಧ್ಯ ಐತೆ? ಇದನ್ನು ಯಾಕೆ ಆಯೋಜನೆ ಮಾಡ್ಬೇಕಾಗಿತ್ತು ರೀ? ಇದೇನು ನಮ್ಮ ದೇಶಕ್ಕೆ ಬಂದಿತ್ತು? ಒಂದು ಕಾರ್ಪೊರೇಟರ್ ಕಂಪ್ನಿ ರೊಕ್ಕ ಮಾಡ್ಕೊಳಕ್ಕೆ ಮಾಡಿದಂಥ ಕ್ರಿಕೆಟ್ ಇದು. ಇಂತಹ ಒಂದು ಲಜ್ಜೆಗೆಟ್ಟ ಸರ್ಕಾರ ತಕ್ಷಣ ಅವ್ರು ಏನಾದರೂ ನೈತಿಕತೆ ಇದ್ದರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ತಕ್ಷಣ ರಾಜೀನಾಮೆ ಕೊಡ್ಬೇಕಂತೇಳಿ ನಾನು ಆಗ್ರಹ ಮಾಡ್ತೀನಿ. ಒಂದು ಕಡೆಗೆ ಏನಂತಂದರೆ ಸರ್ಕಾರದ ಹೊಣೆ ಹೊರಬೇಕಾಗಿತ್ತು, ಅಧಿಕಾರಿಗಳ ತಲೆದಂಡ ಮಾಡಿದೆ, ಇದು ಸರಿಯಲ್ಲ ಅನ್ನೋದು ಇಲ್ಲಿಯ ಜನರ ಮಾತು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಇಂದಿನ ರಾಜ್ಯ ಸರ್ಕಾರದ ವೈಖರಿ ಹೇಗಿದೆ ಅಂದರೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದಂತಾಗಿರುವಂಥದ್ದು. ಅಂದರೆ ಒಂದು ಕಡೆಗೆ ರಾಜಕಾರಣಿಗಳು ಸರ್ಕೊಂಡ್ಬಿಟ್ರು, ಇನ್ಯಾರು ಹಗಲು ರಾತ್ರಿ ಕೆಲಸ ಅಂತ ಪೊಲೀಸರಿಗೆ ಈಗ ತಲೆದಂಡ ಮಾಡುವಂಥ ವ್ಯವಸ್ಥೆ ಆಗಿರೋದು. ಈ ಬಗ್ಗೆ ಮಾತಲಿಗೆ ಸಾರ್ವಜನಿಕರಿದ್ದಾರೆ, ಅವ್ರು ಮಾತಾಡ್ತಾ ಹೋಗ್ತೀನಿ. ಈ ಪ್ರಮುಖವಾಗಿ ಹೇಳೋದು ಅಂತಂದರೆ ಪೊಲೀಸರು ಹಗಲು ರಾತ್ರಿ ಕೆಲಸ ಮಾಡಿದ್ರು, ಒಂದು ಕಡೆ RCB ಗೆದ್ದು ಖುಷಿ ಆದರೆ ಈಗ ಜೀವ ಹೋಗಿರುವಂಥ ಏನು ಹೇಳ್ತೀರಿ ಬಗ್ಗೆ? ಇದು ರಾಜ್ಯ ಸರ್ಕಾರದ ವೈಫಲ್ಯ ಅಂತ ಹೇಳ್ತೀನಿ. ಡಾಕ್ಟರ್ ಪರಮೇಶ್ಜಿ ಅವರು ಮೊದಲೇ ಅವರೆಲ್ಲವನ್ನು ತಯಾರಿ ಮಾಡ್ಕೋಬೇಕಾಗಿತ್ತು. ಆದರೆ ಅವರ ಕಾರ್ಯವೈಖರಿ ನೋಡಿದ್ರೆ ಇಂಥ ಲಜ್ಜೆಗೆಟ್ಟ ಸರ್ಕಾರ ಇರೋದ್ರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ. ಈ ಸರ್ಕಾರವನ್ನು ಆದಷ್ಟು ಬೇಗ ತೆಗೆದುಹಾಕಿ ಮುಂದಿನ ನಮ್ಮ BJP ಸರ್ಕಾರ ಬಂದರೆ ಎಲ್ಲರಿಗೂ ನ್ಯಾಯವನ್ನು ಒದಗಿಸ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೂ ಸಲ ಮಾತಾಡ್ತಾ ಹೋಗ್ತೀನಿ ಸರ್. ಹೇಳ್ತೀನಿ, ಏನು ಹೇಳ್ತೀರಿ ಈ ಬಗ್ಗೆ? ಈಗ ಸರ್ಕಾರದವರು ಇದನ್ನು ತರಾತುರಿಯಲ್ಲಿ ಮಾಡಲಿಕ್ಕೆ ಹೋಗಿ ಮುಗ್ಧ ಮಕ್ಕಳ ಜೀವ ತೆಗೆದುಕೊಂಡಿದ್ದಾರೆ. ಇವರು ಮುಂದೆ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಆ ಕಾರ್ಯಕ್ರಮ ಭಾಳ ತರಾತುರಿಯಲ್ಲಿ ಮಾಡಿದರು. ಇನ್ನೂ ಒಂದಿನ ಲೇಟಾಗಿ ಮಾಡಿ ವ್ಯವಸ್ಥಿತವಾಗಿ ಮಾಡಿದರೆ ನಮ್ಮ ರಾಜ್ಯಕ್ಕೆ ಒಂದು ಹೆಸರು ಬರ್ತಿತ್ತು ಅಂತ ಅನ್ಕೊಂಡು. ರಾಜಕಾರಣಿಗಳ ಸರ್ಕೊಂಡ್ಬಿಡ್ರು ಸೈಡ್ಗೆ, ಈಗ ಪೊಲೀಸರ ತಲೆದಂಡ ಇರುವಂಥದ್ದು. ಈ ಬಗ್ಗೆ ಏನು ಹೇಳ್ತೀರಿ ಸರ್? ನಿಜವಾಗಲೂ ದೇಶದಲ್ಲಿ ತಲೆ ತಗ್ಗಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಇವತ್ತು ಏನೂ ತಪ್ಪು ಮಾಡಿದಂಥ ತಮ್ಮ ಕರ್ತವ್ಯದಲ್ಲಿ ನಿರತರಾಗಿ ತಮ್ಮ ಸುಮಾರು 4-5 ಲಕ್ಷ ಜನಕ್ಕೆ ಸುಮಾರು 1500 ಪೊಲೀಸರು ಏನು ಮಾಡಬೇಕು? ಹಾಗಾಗಿ ನೀ ಹೇಳ್ದಂಗೆ ಎತ್ತಿಗೆ ಜ್ವರ ಬಂದರೆ ಎಮ್ಮಿಗೆ ಬರಿ ಹಾಕ್ದ ಅನ್ನಂಗೆ ಈ ನಾಚಿಕೆಗೇಡ ಸರ್ಕಾರ ತಾವು ತಮ್ಮ ತಲೆ ಮೇಲನ್ನು ಹಾಕೊಳ್ಳಾರ್ದ ಅಧಿಕಾರಿಗಳನ್ನು ಬಲಿ ಕೊಟ್ಟರು. ಅವರಿಗೆ ನಾಚಿಕೆ ಆಗಬೇಕು. ಸನ್ಮಾನ್ಯ ಪರಮೇಶ್ ಅವರು ಗೃಹ ಮಂತ್ರಿಗಳು, ನನಗೇನು ಅವರು ಗೃಹ ಮಂತ್ರಿ ಅದಕ್ಕಂತ ಶಿಕ್ಷಣ ಮಂತ್ರಿ ಆಗಿದ್ರೆ ಪಾಠ ಹೇಳಕ್ಕೆ ಚಲೋ ಆಗ್ತದೆ ಅನ್ನೋ ಅನ್ಸ್ತತಿ. ಕೂಡಲೇ ಅದ್ರ ಜೊತೆಗೆ DK ಶಿವಕುಮಾರ್ ಅವರು ಅಗ್ರಿ ಪೋಸ್ ಕೊಡ್ತಾ ಇದ್ದಾರೆ. ಅದು IPL ಅದೇನು ಕಾಂಗ್ರೆಸ್ಸಿಂದು ಅಲ್ಲ, BJPದಲ್ಲ. ನೀವು ಹೋಗಿ ಪೋಸ್ ಕೊಡ ಅಂತಾನೆ ಐತಿ. 11 ಮಂದಿಯನ್ನು ಬಲಿ ತಗೊಂಡು ಅವರ ಸಾವಿನ ಜೊತೆಗೆ ಅವರ ದುಃಖದ ಜೊತೆಗೆ ನಿಮ್ಮ ಸಂಭ್ರಮಾಚರಣೆ ಇದು ಯಾವನೇ ರೀ? ಹಾಗಾಗಿ ಕೂಡಲೇ ನಿಮಗೆ ರಾಜೀನಾಮೆ ಕೊಡಬೇಕು. ನಿಮಗೆ ನೈತಿಕತೆ ಇಲ್ಲ, ನೈತಿಕತೆ ಹೊಡೆಯುತ್ತೆ ರಾಜೀನಾಮೆ ಕೊಡಬೇಕು. ನಿಮಗೆ ಮುಂದುವರಿಸೋಕ್ಕೆ ಯಾವುದೇ ಹಕ್ಕಿಲ್ಲ ಅಂತ ಹೇಳಿ ಈ ಮೂಲಕ ಸಾರ್ವಜನಿಕರ ಪರವಾಗಿ ಆಗ್ರಹಪಡಿಸುತ್ತೇನೆ. ಈಗ ಪ್ರಮುಖವಾಗಿ ಆಗಿರುವಂಥ ಘಟನೆ ಏನಂತಂದರೆ, ಒಂದು ಎಮ್ಮೆ ಜ್ವರ ಅನ್ನೋ ಲೆಕ್ಕಕ್ಕೆ ಹೋಗಿದೆ. ಈಗ ಅಧಿಕಾರ ಚುಕ್ಕಾಣಿ ಇದೆ ಅಂದ ತಕ್ಷಣ ಅಧಿಕಾರಿಗಳನ್ನ ಬಳಕೆ ಮಾಡಿಕೊಂಡು ಅವ್ರು ಸಸ್ಪೆಂಡ್ ಮಾಡೋ ವ್ಯವಸ್ಥೆ. ಈ ಬಗ್ಗೆ ಏನು ಹೇಳ್ತೀರಿ? ಯಾರೋ ಪಾಪ ಮಾಡಿದ್ದು ಯಾರೋ ಅನುಭವಿಸ್ದಂಗೆ ಐತಿ. ಇವರ ದುರ್ಬುದ್ಧಿ, ಆಮೇಲೆ ಇವ್ರದ್ದು ತಲೆ ಇರುವಂಥ ಏನದು ಕೆಟ್ಟ ಬುದ್ಧಿಗೆ ಈ ಬಲಿಪಶು ಆಗೋದು ಅಮಾಯಕ ಅಧಿಕಾರಿಗಳು ಸರ್ಕಾರ. ಈಗ ಏನಲ್ಲಿ ಏರ್ಪೋರ್ಟ್ಗೆ ಹೋಗಿ ಅವರು ಸ್ವಾಗತ ಮಾಡಲಿಕ್ಕೆ ಏನು ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ ಇವರಿಗೆ. ಆಮೇಲೆ ಸುಮಾರು ಸ್ಟೇಡಿಯಂ ಕರ್ಕೊಂಬಂದು ಆ ಥರ ಅದ್ದೂರಿ ಮಾಡುವಂಥ ಅವಶ್ಯಕತೆ ಇದ್ದಿದ್ದಿಲ್ಲ ಅದು. ಈಗ ಇನ್ನೊಂದು IPL ಬಗ್ಗೆ ಹೇಳ್ಬೇಕಂದ್ರೆ, ಈಗ ರಣಜಿ ಟ್ರೋಫಿ ಅದು ನಮ್ಮ ಪ್ಯೂರ್ಲಿ ನಮ್ಮ ರಾಜ್ಯದಾಗಿರುತ್ತೆ ರಣಜಿ ಟ್ರೋಫಿ. ಈಗ ಇಷ್ಟೊಂದು ರಣಜಿ ಟ್ರೋಫಿ ಗೆದ್ದಾಗ ಒಮ್ಮೆ ಮಾಡಲಿಲ್ಲ ಇವರು.
ಈಗ ರೋಹಿತ್ ಶರ್ಮಾ ಅವರ ಇವರು ಪಂದ್ಯ ಇದ್ದಾಗ ಅವ್ರ ಕ್ಯಾಪ್ಟನ್ ಶೋ ಮೊನ್ನೆ ವರ್ಲ್ಡ್ ಕಪ್ ಗೆದ್ದಾರೆ. ಅವಾಗ ನಮ್ಮ ಭಾರತ ಟೀಮ್ಗೆ ಕರ್ಕೊಂಡು ಮಾಡ್ಬೇಕು. ಇದೇನು ಅಂಥದ್ದೇನು ದೊಡ್ಡ ಇದು ವಿಷಯ ಇದ್ದಿದ್ದಿಲ್ಲ. ಇಷ್ಟೊಂದು ಅದ್ದೂರಿ ಮಾಡಿ ಇವತ್ತು ಆದಂಥ ಸಾವು ನೋವಿಗೆ ಈ ಕರ್ನಾಟಕ ಸರ್ಕಾರ, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವರೇ ನೇರ ಹೊಣೆಗಾರರು. ಅನಾವಶ್ಯಕ್ಕಿಲ್ಲ ಸರ್ಕಾರನ ಅಧಿಕಾರಗಳು ನಡೆಸಂಗಿಲ್ಲ. ಪೊಲೀಸ್ ಅಧಿಕಾರಿಗಳು ಸರ್ಕಾರಕ್ಕೆ ಯಾವುದೇ ರೀತಿ ಇದು ಕೊಡೋಂಗಿಲ್ಲ, ಡೈರೆಕ್ಷನ್ಸ್ ಅವ್ರೂ ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಜನದಟ್ಟಣೆ ಸೇರಿನವ್ರಲಿಂತರ ಅಲ್ಲಿ ಏನಾದರೂ ದುರ್ಘಟನೆ ಆಗೋ ಸಂಭವ ಇರ್ತೈತಿ. ಅದಕ್ಕೆ ಯಾವುದೇ ಕಾರಣಕ್ಕೂ ಅಂಥದ್ದು ಮಾಡೋದು ಬೇಡ. ಅದೇನು ಪ್ಯೂರ್ಲಿ ಇದು ದುಡ್ಡಿಂದು. IPL ಅಂದರೆ ಒಬ್ಬ ನೋಡಿ ಶಾರುಖ್ ಖಾನ್, ಅವ ಕೋಲ್ಕತ್ತಾ ನೈಟ್ ರೈಡರ್ಸ್ ಮಾಲಕ, ಅವ ಹುಟ್ಟಿದ್ದು ದಿಲ್ಲಿ, ಇದ್ದಿದ್ದು ಬಾಂಬೆ, ಅವ ಮಾಲಕ್ ಆಗಿದ್ದಲ್ಲಿ. ಸೊ ಒಂದು ಫ್ರಾಂಚೈಸಿ ಮಾಲಕತ್ವ ಹಿಡಿದು ಆಟಗಾರ ಹಿಡಿದು ಎಲ್ಲಕ್ಕೂ ದುಡ್ಡಲ್ಲಿ ಇವು ನೋಡ್ಬೇಕಂತ ಪ್ರೇಕ್ಷಕರು ಕೂಡ ದುಡ್ಡು ಕೊಟ್ಟ ನೋಡ್ಬೇಕು. ಇವತ್ತು ಮೊಬೈಲ್ನಾಗ ಈಗ ಮುಂದ್ಗಡೆಗೆ ಹೇಳ್ತೀನಿ ನಾವು, ಈಗ ಕರೋನಾ ರೂಲ್ಸ್ ಇಲ್ಲಿಗೆ ಅನ್ವಯವಾಗಲಿಲ್ವಾ ಅಂತ? ಖಂಡಿತವಾಗ್ಲೂ ಕರೋನಾ ರೂಲ್ಸ್ ಅನ್ವಯ ಆಗುತ್ತೆ. ಸ್ವತಂತ್ರ ಭಾರತದ ರಾಜಕೀಯ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅತ್ಯಂತ ನಿರ್ದಯಿ ಸರ್ಕಾರ ಅಂತಂದು ಹೇಳಿದರೆ ಸಿದ್ದರಾಮಯ್ಯನವರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬೋದು. ತಮ್ಮ ರಾಜಕೀಯ ತೆವಲಿಗೋಸ್ಕರ ಕಾರ್ಯಕ್ರಮನ ಅಪ್ರಬುದ್ಧವಾಗಿ ಆಯೋಜನೆ ಮಾಡಿ 11 ಅಮಾಯಕ RCB ಅಭಿಮಾನಿಗಳ ಸಾವಿಗೆ ಕಾರಣ ಆಗಿದ್ದರೂ ಸಹಿತ ಇದನ್ನು ರಾಜಕೀಯ ಪ್ರತಿನಿಧಿಗಳು ಯಾರೂ ಸಹಿತ ಜವಾಬ್ದಾರಿ ಹೊತ್ಕೊಳ್ಳಾರ್ದೇ ಹಗಲು ರಾತ್ರಿ ದುಡ್ತಕ್ಕಂಥ ಪೊಲೀಸ್ ಇಲಾಖೆ ಅಧಿಕಾರಿಗಳ ಮೇಲೆ ಅವ್ರ ಮೇಲೆ ಅದನ್ನು ಅಪಾದನೆಯನ್ನು ಹೊರಿಸಿ ಅವ್ರನ್ನ ಇವತ್ತು ಸಸ್ಪೆಂಡ್ ಮಾಡಿದೆ ಸರ್ಕಾರ. ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಬ್ಬಿಬ್ಬರು IPS ಅಧಿಕಾರಿಗಳು, PSIಗಳು, ACP ಅವರು ಯಾವುದಾದ್ರೂ ಸರ್ಕಾರದ ಅಧೀನದಲ್ಲಿ ಸಸ್ಪೆಂಡ್ ಆಗಿದ್ದಾರೆ ಅಂತಂದು ಹೇಳಿದ್ರೆ ಇದು ಕಳಂಕ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತೆ. ಮಾನ್ಯ ಸಿದ್ದರಾಮಯ್ಯ ನಾನು ಪ್ರಶ್ನೆ ಮಾಡಲಿಕ್ಕೆ ಕೇಳ್ತೇನೆ. ಒಂದು ಸಣ್ಣ ಕಾರ್ಯಕ್ರಮ ಆಯೋಜನೆ ಮಾಡಬೇಕಂತ ಹೇಳಿದ್ರೆ ಪೊಲೀಸ್ ಇಲಾಖೆ 10 ಸಭೆಗಳನ್ನು ಮಾಡುತ್ತೆ. ಅಂಥದ್ರಲ್ಲಿ 18 ವರ್ಷಗಳ ನಂತರ RCB ಕಪ್ಪನ್ನು ಗೆದ್ದುಕೊಂಡ್ಬಂದ ನಂತರ ಮೆರವಣಿಗೆ ಮಾಡಬೇಕಂತ ಹೇಳಿದ್ರೆ ಪೊಲೀಸ್ ಇಲಾಖೆಗೆ ತನ್ನದೇ ಆದ ಜವಾಬ್ದಾರಿ ಇರುತ್ತೆ. ಆದರೆ ಪೊಲೀಸ್ ಇಲಾಖೆಯ ಸೂಚನೆಗಳನ್ನು ಧಿಕ್ಕರಿಸಿ ತಮ್ಮ ಮೊಮ್ಮಕ್ಕಳು, ತಮ್ಮ ಮೊಮ್ಮಕ್ಕಳು, ತಮ್ಮ ಸೆಲ್ಫಿ ಹುಚ್ಚಿಗೋಸ್ಕರ 11 ಜನರೇನು ಬಲಿ ಕೊಟ್ಟಿದ್ದಾರಲ್ಲ, ಈ ಕಣ್ಣೀರು ರಾಜ್ಯದ ಮುಖ್ಯಮಂತ್ರಿಗಳು ತಲುಪುತ್ತೆ. ಈ ಪ್ರಕರಣದ ಪ್ರಮುಖ A1 ಆರೋಪಿ ಅಂತ ಹೇಳಿರೋದು ಸಿದ್ದರಾಮಯ್ಯನವರು, A2 ಆರೋಪಿ ಅಂತ ಹೇಳಿರೋದು DK ಶಿವಕುಮಾರ್, 3ನೇ ಆರೋಪಿ ಅಂತ ಹೇಳಿದ್ರೆ ಪರಮೇಶ್ವರ್ಗೂ. ತಮಗೆ ಕಿಂಚಿತ್ತ ಏನಾದರೂ ಮಾನವೀಯತೆ, ಮನುಷ್ಯತ್ವ ಅನ್ನೋದು ಏನಾದರೂ ಇತ್ತು ಅಂತ ಹೇಳಿದ್ರೆ ಈ ಸಾವಿನ ಹೊಣೆಯನ್ನು ಹೊತ್ತು ಇದಕ್ಕೆ ರಾಜಕೀಯ ಹತ್ಯೆ ಅಂತ ನಾವು ಕೂಡ ಕರಿಬೋದು. ಅಮಾಯಕರ ಹತ್ಯೆ ಅಷ್ಟೇ ಅಲ್ಲ, ಇದು ರಾಜಕೀಯ ಪ್ರೇರಿತ ಹತ್ಯೆ ಅಂತಲೂ ಕೂಡ ನಾವು ಕರಿಬೋದು. ಏನು ತಮ್ಮ ರಾಜಕೀಯ ತೆವಲಿಗೋಸ್ಕರ ಏನೋ ಬಲಿ ಕೊಟ್ಟಿದ್ದಾರೆ, ಅದರ ರಾಜಕಾರಣದ ಆ ಹತ್ಯೆ ಪ್ರಮುಖ ಆರೋಪಿಗಳು ಇವರು 3 ಜನ. ನ್ಯಾಯಾಂಗ ಇವರು ತಾವೇನು ಹೇಳ್ತೀರಿ? ಸರ್, ಇದು ಒಂದು ಕಾರ್ಪೊರೇಟರ್ ಕಂಪ್ನಿಯ ಕ್ರಿಕೆಟ್. ಒಂದು ಭಾರತ ಅಥವಾ ಇತರೆ ದೇಶದ ವಿರುದ್ಧ ಆಡಿದಂಥ ಕ್ರಿಕೆಟ್ ಅಲ್ಲ. ಇದನ್ನು ಇಷ್ಟೊಂದು ಅದ್ಧೂರಿಯಾಗಿ ವೈಭವೀಕರಿಸತಕ್ಕಂಥ ಅವಶ್ಯಕತೆ ರಾಜ್ಯ ಸರ್ಕಾರಕ್ಕಿಲ್ಲ. ಅನಂತರ ಅವತ್ತು ಬೆಳಗ್ಗೆ 4 ಗಂಟೆವರೆಗೂ ಪೊಲೀಸ್ ಇಲಾಖೆ ಎಲ್ಲ ಬೆಂಗಳೂರಿನಲ್ಲಿ ಶಾಂತತೆಯನ್ನು ಕಾಪಾಡಿದೆ. ಮರುದಿವಸ ಇವ್ರು ಮತ್ತೆ ಅವರಿಗೆ ಕರ್ತವ್ಯದ ಹೊಣೆ ಹೊರಿಸ್ತಾರಂದ್ರೆ ಇವರಾದ್ರೆ ಮಾಡ್ತಾರೇನ್ರಿ? ಇವ್ರ ಮಕ್ಕಳು ಮೊಮ್ಮಕ್ಕಳಿಗೆ 30-40 ಮಂದಿ ಸೆಕ್ಯೂರಿಟಿ ಕರ್ಕೊಂಬಂದು ವಿಧಾನಸೌಧದಾಗ ಅವ್ರು ಕೂಡ ಸೆಲ್ಫಿ ತೆಗಿಸ್ಕೊಂತಾರ. ಲಕ್ಷ ಗಂಟ್ಲೆ ಸೇರಿದಂಥ ಜನಸಾಮಾನ್ಯರ ಪ್ರಾಣದ ಹಂಗೆ ಇವ್ರಿಗೆ ಗೊತ್ತಿರಲಿಲ್ಲ. ಅವ್ರ ಪ್ರಾಣ ಹೋಗುತ್ತೆ ಅನ್ನೋದು ಇವ್ರಿಗೆ ಗೊತ್ತಿರಲಿಲ್ಲ. ಪೊಲೀಸ್ ಇಲಾಖೆ ಹೇಳಿದರೂ ಕೂಡ ನಮಗೆ ಸೆಕ್ಯೂರಿಟಿ ಕೊಡೋಕ್ಕಾಗಿಲ್ಲ ಅಂದರೂ ಕೂಡ ಇವರು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ರಾಜಕೀಯ ಲಾಭಕ್ಕಾಗಿ ಈ ಒಂದು ಮೆರವಣಿಗೆ ಆಗಲಿ ಇದೊಂದಾಗಲಿ ಮಾಡಿದ್ದು ಅತ್ಯಂತ ತಪ್ಪು. ನಂತರ ಆ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣ ಫ್ರೀ ಅಂತಿತ್ತಿಲ್ಲ. ಬೆಳಗ್ಗಿಂದ ಗೇಟ್ ತೆಗೆದಿದ್ದು ಇವ್ರು ಅಪ್ಪನ ಮನೆ ಗಂಟೆ ಏನೋಕ್ಕಿತ್ತು. ಸಾರ್ವಜನಿಕರು ಯಾಕಲ್ಲಿ ಗೇಟ್ನಲ್ಲಿ ಕಾಯ್ಕೊಂತ ನಿಲ್ಬೇಕಾಯ್ತು ಸರ್? ಇವರು ನೋಡಿದ್ರೆ ಅವ್ರು ಸಾರ್ವಜನಿಕರು ನುಗ್ಗದಾಗ ಆ ಗೇಟನ್ನು ಓಪನ್ ಮಾಡ್ತಾರೆ, ಹಿಂದಿಂದ ಜನ ದುಡ್ತಾರೆ. ಎಷ್ಟೋ ಮಂದಿ ಅಮಾಯಕರು 11 ಮಂದಿ ಪ್ರಾಣ ಹೋಯ್ತಲ್ಲ, ಯಾರು ಕೊಡೋರು? ಈಗ ಲಕ್ಷ ಗಂಟ್ಲೆ 10 ಲಕ್ಷ ಕೊಡ್ತೀನಿ, 20 ಲಕ್ಷ ಕೊಡ್ತೀನಿ, ಆ ಮಕ್ಕಳು ಜೀವ ತಂದು ಕೊಡೋಕೆ ಸಾಧ್ಯ ಐತೆ? ಇದನ್ನು ಯಾಕೆ ಆಯೋಜನೆ ಮಾಡ್ಬೇಕಾಗಿತ್ತು ರೀ? ಇದೇನು ನಮ್ಮ ದೇಶಕ್ಕೆ ಬಂದಿತ್ತು? ಒಂದು ಕಾರ್ಪೊರೇಟರ್ ಕಂಪ್ನಿ ರೊಕ್ಕ ಮಾಡ್ಕೊಳಕ್ಕೆ ಮಾಡಿದಂಥ ಕ್ರಿಕೆಟ್ ಇದು. ಇಂತಹ ಒಂದು ಲಜ್ಜೆಗೆಟ್ಟ ಸರ್ಕಾರ ತಕ್ಷಣ ಅವ್ರಿಗೇನಾದರೂ ನೈತಿಕತೆ ಇದ್ದರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ತಕ್ಷಣ ರಾಜೀನಾಮೆ ಕೊಡ್ಬೇಕಂತೇಳಿ ನಾನು ಆಗ್ರಹ ಮಾಡ್ತೀನಿ. ಒಂದು ಕಡೆಗೆ ಏನಂತಂದರೆ ಸರ್ಕಾರದ ಹೊಣೆ ಹೊರಬೇಕಾಗಿತ್ತು, ಅಧಿಕಾರಿಗಳ ತಲೆದಂಡ ಮಾಡಿದೆ, ಇದು ಸರಿಯಲ್ಲ ಅನ್ನೋದು ಇಲ್ಲಿಯ ಜನರ ಮಾತು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.